ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚಿತ್ತದಿರಿ ಅಂತ ಅನ್ಕೊಂಡೇನಿ. ನಾವು ಮಸ್ತ್ ಜಿಂಗ್ ಅದೇವಿ. ಸೊ ಏನ್ರಿಪ್ಪ ಅಂತಂದ್ರೆ ನಮ್ದು ಕಾಲೇಜ್ BUB ಯಾರು ಬರತ್ತಾರಿಪ್ಪ ಅಂತಂದ್ರೆ ಶಿವರಾಜ್ ಕುಮಾರ್ ಅವ್ರು ಬರತ್ತಾರೆ. ಸೊ ಎಲ್ಲಾರ್ದು ಅವ್ರದ್ದು ಬಿಗ್ಗೆಸ್ಟ್ ಫ್ಯಾನ್. ಅದ್ರ ಸಂಬಂಧ ಕ್ಲಾಸ್ ಅರ್ಧಕ್ಕೆ ಬಿಟ್ಟು ಅವ್ರಿಗೆ ಅವ್ರೇನೋ ಲೈಕ್ ಡ್ರಗ್ಸ್ ಬಗ್ಗೆ ಮಾತಾಡಕ್ ಬರತ್ತಾರೆ. ಅದು ನೋಡಕ್ ಹೊಂಟೇವಿ ನಾವು. ಎಲ್ಲರೂ ಕ್ಲಾಸ್ ಇತ್ತಂದ್ರೂ ಕುಂದಿರ್ತಿದ್ದಿದ್ದಿಲ್ಲ ಅಂದ್ರೂ ಹೊಂಟೇವಿ. ಆ್ಯಂಡ್ ಅಷ್ಟು ಬಿಗ್ಗೆಸ್ಟ್ ಫ್ಯಾನ್. ಆ್ಯಂಡ್ ಹೋಗು ನಾನು ಬರೀ ಫ್ಯಾಮ್ಲಿ ಏನೇ ಆಗ್ತದೆ ತೋರಿಸ್ತೇನೆ ಅಂತ. ಯಾಕಂದ್ರೆ ಭಾಳ ಜನ ಅದಾರ. ಆಲ್ಮೋಸ್ಟ್ ಒಂದು ಇಡೀ ಕಾಲೇಜ್ ತಂದ್ರು ನೋಡಾಕ ಸಿಗ್ತೈತಿ ಗೊತ್ತಿಲ್ಲ. ಬಟ್ ನೋಡು ನಾನು ಹಂಗ ರ್ಯಾಂಡಮ್ ಆಗಿ ಇಲ್ಲಿ ಬಂದೆ ಸ್ಟಾರ್ಟ್ ಮಾಡಿದ್ ನಾ ವ್ಲಾಗ್. ತಲೆನಾಗ ಏನು ಇಟ್ಕೊಂಡ್ ಬಂದಿದ್ದಿಲ್ಲ. ಬಟ್ ನಿಮ್ಗೂ ತೋರಿಸ್ತೇನೆ ನಾನು ಬರೀ ಫ್ಯಾಮ್ಲಿ. ಲೆಟ್ಸ್ ಗೋ. ಆ್ಯಂಡ್ ಈಗೆಲ್ಲ ಹೊಂಟೇವ್ರಿಪ್ಪ ಅಂದ್ರೆ LHC ದಿಂದ ಕ್ವಾಡ್ರಂಗಲಿಗೆ ಹೊಂಟೇವಿ. ನಾವೆಲ್ಲರೂ ಗುಡ್ ಮಾರ್ನಿಂಗ್ ಮ್ಯಾಮ್, ಗುಡ್ ಆಫ್ಟರ್ನೂನ್ ಮ್ಯಾಮ್ ಅಂದ್ರೆ ಸ್ವಲ್ಪ ಜನ ಹೆಂಗೆ ಅಂತಾರಂದ್ರೆ ಆಫ್ಟರ್ನೂನ್ ಮ್ಯಾಮ್, ಮಾರ್ನಿಂಗ್ ಮ್ಯಾಮ್. ಒಂದು ಟೈಪ್ ಇನ್ಸ್ಟಾಗ್ರಾಮ್ನಾಗ ಟೆಕ್ಸ್ಟ್ ಮಾಡ್ತಾರಲ್ಲ ಹಂಗೆ GM ಮ್ಯಾಮ್, GN ಮ್ಯಾಮ್, GE ಮ್ಯಾಮ್ ಅಂತ ಹಂಗೆ ಅಂತಾರೆ. ಈಗ ಮುಂದೆ ಹೆಂಗೆ ಹೋಗ್ತೈತ್ರಿಪ್ಪ ನೂನ್ ಮ್ಯಾಮ್ 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 ಅಂತ ಆಗ್ತೈತದೆ. ಆ್ಯಂಡ್ ಹೋಗು ನಂಬರ್ ಭಾಳ ಜನ ಅದಾರಿಪ್ಪ. ನಮ್ಗೆ ಅಲ್ಲಿ ಜಾಗ ಸಿಗ್ತೈತಿ ಗೊತ್ತಿಲ್ಲ. ಟೆರೆಸ್ ಹತ್ಬಿಡು ನಾವು ಫುಲ್ ಟೆರೆಸ್ ಗಿರೇಸ್ ಹಚ್ಚಿ ಒಟ್ಟೆ ತೋರಿಸ್ತೇನೆ ನಾನು. ಭಾಳ ಜನ ನೋಡತ್ತಾರಿಲ್ಲ ಅಂದ್ರೂ ಬ್ಲಾಗ್ ಮಾಡತ್ತೀನಿ ಬರೀ. ಆ್ಯಂಡ್ ಏನ್ರಿಪ್ಪ ಫ್ಯಾಮಿಲಿ ಅಂದರೆ ಒಂದು 10-15 ನಿಮಿಷ ಹತ್ತು ಕುಂತ ಭಾಳ ಅಂದ್ರೆ ಭಾಳ ಡೇಂಜರ್ ಬಿಸಿಲು ಐತಿ. ವಿಟಮಿನ್ ಡಿ ಭಾಳ ಅಂದ್ರೆ ಭಾಳ ಡೇಂಜರ್ ಬಿಸಿಲು ಐತಿ. ವಿಟಮಿನ್ ಡಿ ಸಿಗಾತೈತಿ. ಕುಂತೇವಿ ನೋಡೋಣಂತೆ. ಬರೀ ಪೊಲೀಸ ಕಾಣತ್ತಾರ, ಇನ್ನೂ ಬಂದಿಲ್ಲ ಅವ್ರೆ. ಆಟೋ ಫೋಕಸ್ ಹಾಕೋ ಹೊಂಟೈತಿ. ನೋಡೋಣಂತ ಯಾವಾಗ ಬರ್ತಾರೆ ಇನ್ನೂ ಗೊತ್ತಿಲ್ಲ. ಆ್ಯಂಡ್ ಆಗಿಳಿಂದ ಮ್ಯೂಸಿಕ್ ಹಾಕತ್ತಿದ್ರೆ ಅದ್ರ ಸಂಬಂಧ ಕಾಪಿರೈಟ್ ಬೀಳ್ತೈತೆ ಅಂತ ವ್ಲಾಗ್ ಮಾಡತ್ತಿದ್ದಿಲ್ಲ. ಎಲ್ಲರೂ ಕುಂತಾರ ಫುಲ್ ಸಾಲ್ಕ ಜನರಲ್ ಬೋಗಿ ಕುಂತೈತಿಲ್ಲ ಫುಲ್ ನಮ್ದೆ. ನೋಡೋಣ ಬರ್ರಿ, ಅವ್ರು ಬಂದಾಗ ತೋರಿಸ್ತೇನೆ ಅಂತ. ಇನ್ನು ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಆಗಮಿಸಲಿದ್ದಾರೆ. ನೋಡಿ ಇವ್ರೆ, ಅವ್ರು ಬಂದಾಗ ಇದಾಕ್ಬೇಕು, ಟಗರು ಹಾಕ್ಬೇಕು. ಎಲ್ಲ ಹೇಗಿದ್ದೀರಾ? ಪ್ರೋಗ್ರಾಮ್ ಬಗ್ಗೆ ಖುಷಿನಾ? ಕ್ಲಾಸ್ ಬ್ರೇಕ್ ಆಗಿದ್ ಖುಷಿನಾ? ಶಿವರಾಜ್ ಕುಮಾರ್ ಫ್ಯಾನ್ಸ್ ಇದ್ದೀರಾ? ಸಾಕು, ಥ್ಯಾಂಕ್ ಯು. ಮಾದಕ ವ್ಯಸನ ಜಾಗೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಜಾಗೃತಿ ಅಭಿಯಾನಕ್ಕೆ ಧ್ವನಿಯಾಗೋದಕ್ಕೆ ನಮ್ಮೊಂದಿಗಿದ್ದಾರೆ. ಎಲ್ಲರಿಗೂ ತಮ್ಮ ಮಾತುಗಳಿಂದ ಪ್ರೇರಣೆ ನೀಡ್ತಾ ಇದ್ದಾರೆ. ಅವರನ್ನ ತುಂಬು ಹೃದಯದಿಂದ ಸ್ವಾಗತಿಸೋಣ. ಹಾಗೇನೆ ಅವರ ಧರ್ಮಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಇದ್ದಾರೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಯಾವ ರೀತಿ ನಿರ್ಮಾಪಕಿಯಾಗಿ ಚಲನಚಿತ್ರ ರಂಗವನ್ನ ಸಲುಹಿದ್ರು, ಅದೇ ರೀತಿ ಗೀತಾ ಪಿಕ್ಚರ್ಸ್ ನಲ್ಲಿ ಅತ್ಯುತ್ತಮ ಕೆಲಸ ವಿಜಯಯಾತ್ರೆಯನ್ನ ಕೈಗೊಂಡಿದ್ದಾರೆ. ಎಲ್ಲ ನೋಡಿದ್ದೀರಾ ಸಿನಿಮಾ? ಆ ಸಂದರ್ಭದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಒಂದು ಜಾಗೃತಿ ಅಭಿಯಾನವನ್ನ ಮಾಡ್ತಾ ಇದ್ದೀವಿ ಅಂತಂದು ಕೇಳ್ಕೊಂಡಾಗ ಅವರಿಗಾಗಲೇ ಇಷ್ಟೊತ್ತಿಗೆ ಹಾವೇರಿ ದಾಟಿ ರಾಣೆಬೆನ್ನೂರು ಹೋಗ್ಬೇಕಿತ್ತು. ಆದರೆ ನಮ್ಮ ಹುಬ್ಬಳ್ಳಿ ಧಾರವಾಡದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ತೀನಿ ಅಂತ ಅವರ ಕಂಪ್ಲೀಟ್ ಶೆಡ್ಯೂಲ್ ಚೇಂಜ್ ಮಾಡ್ಕೊಂಡು ಇವತ್ತು ನಮ್ಮ ಜೊತೆ ಇದ್ದಾರೆ. ಮಾದಕ ವಸ್ತುಗಳು ಒಂದೇ ಒಂದು ಮಾತಲ್ಲಿ ಹೇಳ್ಬೇಕು ಅನ್ನೋದಾದ್ರೆ ಗೆದ್ದಲು ಹುಳ ಇದ್ದಂಗೆ. ಯಾವ ರೀತಿ ಒಂದು ಗೆದ್ದಲು ಎಂತ ದೊಡ್ಡ ಮರವನ್ನು ಕೂಡ ಪುಡಿ ಮಾಡಿ ಹಾಕುತ್ತೆ,
ಆ ರೀತಿ ಮಾದಕ ವಸ್ತು ಒಬ್ಬ ಮನುಷ್ಯನ ಹಾಳು ಮಾಡುತ್ತೆ ಅಂತಂದು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀವಿ. ನಾವೆಲ್ಲರೂ ಈ ಮಾದಕ ವಸ್ತುಗಳು, ಮಾದಕ ವ್ಯಸನಗಳಿಂದ ದೂರ ಇರೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗೀತಾ ಶಿವರಾಜ್ ಕುಮಾರ್ ಅವರನ್ನ ಸನ್ಮಾನಿಸಬೇಕೆಂದು ಕೋರಿಕೊಳ್ಳುತ್ತೇನೆ. KLE ಸಮಸ್ಯೆಯ ಎಲ್ಲ ವಿದ್ಯಾರ್ಥಿನಿಯರೇ ಎಲ್ರಿಗೂ ನಮಸ್ಕಾರ. ಇದೇ ನವೆಂಬರ್ ತಿಂಗಳು ಮುಗಿತಾ ಬಂತು ರಾಜ್ಯೋತ್ಸವ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಏನಂದರೆ ಇವತ್ತು ಸಡನ್ನಾಗಿ ಈ ಪ್ರೋಗ್ರಾಮ್ ಫಿಕ್ಸ್ ಆಯ್ತು. ಯಾಕಂದರೆ ಹುಬ್ಳಿಗೆ ಬಂದಾಗಲ್ಲ ಈ ಕಾಲೇಜ್ ಫಂಕ್ಷನ್ ಮಿಸ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಆನಂದ್ ರಿಲೀಸ್ ಆಗಿ 25 ವೀಕ್ಸ್ ಆಗಿತ್ತು. ಇವಾಗ ಅಲ್ಲಿ ಒಂದು ಫಂಕ್ಷನ್ ಬಂದಿದೆ ಹುಬ್ಳಿಲಿ. ಸೊ ಹುಬ್ಳಿಗೂ ನಮ್ಮ ಕಾಲೇಜ್ಗೂ ಭಾಳ ಒಂದು ನಂಟಿದೆ. ಯಾವ ಟೈಮ್ ಬಂದರೂ ಕಾಲೇಜ್ ಫಂಕ್ಷನ್ ಬರಬೇಕಂದ್ರೆ, ಯಾಕಂದರೆ ನಾನು ಆನಂದ್ ಬರಬೇಕಾದ್ರೆ ನಾನು ಕಾಲೇಜ್ ಸ್ಟೂಡೆಂಟಾಗಿ ಬಂದಿದ್ದೆ ಆ ಪಿಕ್ಚರ್ನಲ್ಲೂ. ಸೊ ಇಲ್ಲಿ ಬಂದಾಗ ನಿನ್ನ ಒಂದು ಗುಂಪ ನೋಡಿದಾಗ ನಮಗೂ ಆ ಕಾಲೇಜ್ ಡೇಸ್ ಹೋಗೋ ನೆನಪು ಬರುತ್ತೆ, ನಮ್ಮ ಕಾಲೇಜ್ ಡೇಸ್ ಜ್ಞಾಪಕ ಬರುತ್ತೆ, ಭಾಳ ಖುಷಿ ಆಗುತ್ತೆ. ಬಟ್ ಏನಂದರೆ ನಾವು ಇವಾಗ ಬಂದಿರೋ ಉದ್ದೇಶ ಏನು, ನಮ್ಮ ಶಶಿಕುಮಾರ್ ಅವರು ಕಮಿಷನರ್ ಅವರು ಬಂದು ನಾವು ಬರಬೇಕಂತ ನಮ್ಗೆ ಭಾಳ ಸ್ನೇಹಿತರು ಅವರು. ಯಾಕಂದ್ರೆ ನಾನು ಅಭಿಮಾನಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ ಅವ್ರನ್ನ, ಬಟ್ ನಾವು ನಮ್ಮ ಸ್ನೇಹಿತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಪ್ರತಿಯೊಂದು ಅಭಿಮಾನಿನ ಸ್ನೇಹಿತನಾಗೆ ನೋಡ್ತೀನಿ, ಅವ್ರನ್ನ ಅಭಿಮಾನಿಯಾಗಿ ನೋಡಲ್ಲ. ಯಾಕಂದ್ರೆ ಯಾವಾಗ ಅಭಿಮಾನಿಯಾಗಿ ನೋಡ್ತೀನೋ ಅದು ಕಷ್ಟ. ಸ್ನೇಹಿತನಾಗಿ ನೋಡಿದಾಗ ಏನಾಗುತ್ತೆ, ಅವ್ರು ಸರಿಸಮವಾಗಿ ಹೋಗ್ಬೋದು. ಯಾಕಂದರೆ ನಮ್ಗೆ ಕೋಪ ಇದ್ರೆ ಬೈಬೋದು, ಸ್ನೇಹಿತನಿದ್ರೆ ತೋಳ ಮೇಲೆ ಕೈ ಹಾಕಬಹುದು, ಇಲ್ಲಾಂದ್ರೆ ಬೇಡಪ್ಪ ನಿನ್ನ ಸವಸತ ಹೋಗ್ಬಿಡ್ಬೋದು, ಈಸಿ ಆಗುತ್ತೆ. ಯಾಕಂದ್ರೆ ಅದು ಬೆಟರ್ ಅದು. ಯಾಕಂದ್ರೆ ಅಭಿಮಾನಿ ಅಂತ ನೋಡಿದಾಗ ಅವ್ರನ್ನ ಬೇರೆ ರೀತಿಲಿ ನೋಡ್ಬೇಕಾಗತ್ತೆ, ಅದು ಬೇಡ, ಸ್ನೇಹಿತನಾಗಿ ನೋಡ್ತೀನಿ. ಬಟ್ ಇವತ್ತು ನಾವು ಬಂದಿರೋ ಉದ್ದೇಶ ಏನು, ಇವತ್ತೇನು ಮಾದಕ ವಸ್ತುನ ನಾವು ದೂರ ಇರಬೇಕು, ಸೇ ನೋ ಟು ಡ್ರಗ್ಸ್ ಅಂತ ಏನೊಂದು ಒಂದು ಸಮಾವೇಶ ನಡೀತಾ ಇದೆ. ಅದಕ್ಕೆ ನಾವು ಯಾವತ್ತೂ ಇರಬೇಕು. ಸಿನಿ ಪೀಪಲ್ಗೂ ಇದಕ್ಕೆ ಏನು ಸಂಬಂಧ ಅಂತ ಹೇಳ್ಬೋದು. ಯಾಕಂದ್ರೆ ಆ್ಯಕ್ಚುಲಾಗಿ ಜಾಸ್ತಿ ಇದೆ. ಯಾಕಂದರೆ ಶಬ್ದವೇದಿಯಲ್ಲಿ ಅಪ್ಪಾಜಿ ಸಿನಿಮಾದಲ್ಲಿ ನೋಡಿರ್ಬೋದು ನೀವು, ಅವರು ಇದೊಂದು ಎಪಿಸೋಡೇ ಮಾಡಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಯಾಕಂದರೆ ಅಪ್ಪಾಜಿ ಆ ಏಜ್ಲಿ 72-73 ಇಯರ್ಸ್ ಇರ್ಬೋದು. ಅವಾಗ ಆ ಸಿನಿಮಾ ಮಾಡಬೇಕಾದ್ರೆ ಜನರಿಂದ ನಾನು ಮೇಲೆ ಬಂದೆ, ಜನರಿಂದ ನಾನು ಬೆನ್ನೆಯಿಂದ. ಯಾಕಂದರೆ ಒಬ್ಬ ಆ್ಯಕ್ಟರ್ ಆಗಬೇಕಂದ್ರೆ ನಾವೆಲ್ಲ ಈ ಸ್ಟಾರ್ಡಮ್ ಬೇಕು ಅಂದರೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಬರ್ತೀವಿ. ಯಾಕಂದರೆ ಅವರಿಂದ ಬಂದವ್ರಿಗೆ ನಾವು ಒಂದೆರಡು ಮಾತು ಹೇಳ್ದೆ ಹೋದರೆ ಏನು ಚಂದ ಹೇಳಿ. ಸೊ ನಮ್ದು ಅದು ಕರ್ತವ್ಯ ಆಗುತ್ತೆ ನಾವು ಬಂದು ಹೇಳೋದು ಈ ಥರ ಏನು ಯಾತಿಗೋಸ್ಕರ. ಯಾಕಂದರೆ ಜೀವನದಲ್ಲಿ ಎಲ್ಲ ಸಿಗುತ್ತೆ. ಯಾಕಂದರೆ ಈ ಹುಟ್ಟು ಇದೆಯಲ್ಲ, ಈ ಒಂದು ಬರ್ತ್ ಅಂತ ಏನಂತೀವಿ, ಅದು ಒಳ್ಳೆ ಗಿಫ್ಟ್. ಅದು ಆ ಗಿಫ್ಟನ್ನ ನಾವು ಅಮೂಲ್ಯವಾಗಿ ಕಾಪಾಡ್ಕೋಬೇಕು. ಯಾವುದೋ ಒಂದು ವಸ್ತು ಸಿಗುತ್ತೆ ಹೋಗುತ್ತೆ, ಎಷ್ಟೋ ವಸ್ತುಗಳು ಸಿಗುತ್ತೆ, ಬಟ್ ಅದಕ್ಕೆ ನಾವು ತಲೆ ಬಾಗಬಾರ್ದು. ಅದನ್ನ ನಾವು ಹೆಂಗೆ ದೂರ ಹೋಗಿಸ್ತೀವೋ ಅಷ್ಟು ಒಳ್ಳೇದು. ನಿಮ್ಮ ಸ್ನೇಹಿತರಿಗೆ ನೀವು ಹೇಳ್ಬೋದು ನಶೆ ಸಿಗುತ್ತೆ ಅಂತ. ನಶೆನ ಬೇರೆ ಇದ್ರಲ್ಲಿ ಹುಡುಕಿ, ನೀವು ಓದೋದ್ರಲ್ಲಿ ಹುಡುಕಿ, ನಿಮ್ಮ ಗೆಳೆತನ ಇದೆ ಅದ್ರಲ್ಲಿ ಹುಡುಕಿ, ಎಲ್ಲಾದ್ರಲ್ಲೂ ಇದೆ. ಯಾಕಂದ್ರೆ ಅದು ಬಿಟ್ಬಿಟ್ಟು ನಿಮ್ಮ ಸಂಬಂಧಿಕರಲ್ಲಿ ಹುಡುಕಿ. ಎಷ್ಟೋ ವಿಷಯಗಳಿದೆ, ಓದೋದ್ರಲ್ಲಿ ಇರ್ಬೋದು, ಇಲ್ಲ ಆಟ ಆಡೋದ್ರಲ್ಲಿ ಇರ್ಬೋದು, ಅದರಲ್ಲಿ ಹುಡುಕಿ ನಶೆನ. ಯಾಕೆ ಈ ಒಂದು ವಸ್ತು ಬೇಕಾ ನಶೆಗೆ? ಬೇಡ. ನಾವು ಬದುಕೋ ರೀತಿಲಿ ನಶೆಯಲ್ಲಿ ಹುಡ್ಕೋಣ. ಇದಕ್ಕೆ ನಾವು ಯಾವಾಗ ಡೀಲ್ ಆಗ್ತೀವೋ, ಯಾವಾಗ ನಾವು ಅದಕ್ಕೆ ಕೆಡೆ ಹೋಗ್ತೀವೋ ಅಷ್ಟೇ ನಮ್ಮ ಲೈಫ್ ತುಂಬ ಕಷ್ಟ ಆಗುತ್ತೆ. ಬೇಡ. ಮಕ್ಕಳು ನಾವು ಚೆನ್ನಾಗಿರ್ಬೇಕು. ನಾವು ನಮ್ಮ ತಂದೆ ತಾಯಿಗಳು ಎಷ್ಟೋ ಭವಿಷ್ಯಗಳನ್ನ ಕಟ್ಕೊಂಡಿರ್ತಾರೆ. ಒಂದು ಸಣ್ಣ ಮಿಸ್ಟೇಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರ ಜೀವನ ಸ್ಪಾಯ್ಲ್ ಆಗುತ್ತೆ. ದಯವಿಟ್ಟು ಅದಕ್ಕೆ ನೀವು ನೋ ಅನ್ನಿ. ಬೇರೆ ಯಾರಿದ್ದಾರೋ ನಿಮ್ಮ ಸ್ನೇಹಿತರು ಇರ್ಬೋದು, ಪ್ರತಿಯೊಬ್ಬರಿಗೂ ನೀವು ಪ್ರಚಾರ ಮಾಡಬೇಕು. ನಾವು ಪ್ರಚಾರ ಮಾಡೋದಕ್ಕಿಂತ ನೀವು ಸ್ಟೂಡೆಂಟ್ಸ್ ಇದಿರಲ್ಲ, ಅದಕ್ಕೆ ನೀವು ಇರಬೇಕು. ಈ ಮಾರೋರು ಇರ್ಬೋದು, ಎಷ್ಟೋ ಜನ ಮಾರ್ತಾರೆ, ಅವ್ರನ್ನ ಫಸ್ಟ್ ಪೊಲೀಸ್ನವ್ರಿಗೆ ಅದೇ ಹೆಲ್ಪ್ ಆಗೋದು. ನಿಮ್ಗೆ ಸಿಕ್ಕಿದಾಗ ಅವ್ರು ಹೇಳಿದ್ರೆ ತಿಳ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಹಿಂದೆ ಇರುತ್ತೆ. ಬಿಡಬೇಡಿ, ಯಾವುದೇ ವಸ್ತುನ ನೀವು ಮುಂದಕ್ಕೆ ಹೋಗೋಕೆ ಬಿಡಬೇಡಿ, ಅದು ನಿಮ್ಮ ಕರ್ತವ್ಯ ಆಗುತ್ತೆ. ದಯವಿಟ್ಟು ಇಷ್ಟು ಹೇಳ್ತಾ ಬಂದು ಇವತ್ತು ನಿಜವಾಗ್ಲೂ KLE ಕಾಲೇಜ್ ಬಂದಿದ್ದ ಭಾಳ ಹೆಮ್ಮೆ ಅನಿಸುತ್ತೆ. ಇಷ್ಟು ಜನ ಈ ಪ್ರೀತಿ ವಿಶ್ವಾಸ ನೋಡಿದ್ರೆ. ಆ್ಯಕ್ಚುಲಾಗಿ ನನಗೆ 62 ವರ್ಷ ತುಂಬಿದೆ ಇವಾಗ. ಆ್ಯಕ್ಚುಲಿ ಇವನ್ನೆಲ್ಲ ನೋಡಿದಾಗ ರಿವರ್ಸ್ ಆಗಿದೆ, 26 ಆಗಿದೆ ಅಷ್ಟೇ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಸೋ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಆ್ಯಂಡ್ ಈ ವಿಷಸ್ ನಾನು ಯಾವತ್ತೂ ಮರೆಯಲ್ಲ. ಅದೇ ಥರ ನಾವು ಹೇಳಿದ ಜ್ಞಾಪಕ ಇಟ್ಕೊಳ್ಳಿ. ಸೇ ನೋ ಟು ಡ್ರಗ್ಸ್,
ಬಿ ಟುಗೆದರ್, ಬಿ ಹ್ಯಾಪಿ. ಅಂಡ್ ಯಾವಾಗ ನಾವು ನಮ್ಮ ಒಂದು ಬದುಕನ್ನ ನಾವು ಎಂಜಾಯ್ ಮಾಡ್ತೀವೋ ಅದೇ ಬೆಸ್ಟ್ ಕಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಎಲ್ಲರೂ ಬೈರ್ತಿ ರಣಗಲ್ ಚಲನಚಿತ್ರವನ್ನ ನೋಡೋಣ. ಇನ್ನಷ್ಟು ಎತ್ತರಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನ ಕರೆದುಕೊಂಡು ಹೋಗೋಣ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೀನಿ. ಬೈರತಿ ರಣಗಲ್ ಅಷ್ಟೇ, ಅದು ಸಿನಿಮಾದಲ್ಲಿ ಯಾಕಂದ್ರೆ ಅವ್ನು ಒಳ್ಳೆ ಇದಕ್ಕೋಸ್ಕರ ಹೋರಾಡ್ತಾನೆ ಬೈರತಿ ರಣಗಲ್ ಪಾತ್ರ. ಇದ್ರಲ್ಲೂ ಅಷ್ಟೇನೆ ನಾವು ಒಳ್ಳೆತನಕ್ಕೆ ಓಡಾಡ್ಬೇಕು. ಒಂದೇ ಒಂದು ಹೇಳ್ತೀನಿ, ಈ ನಶೆ ಎಲ್ಲ ಬಂದಾಗ ಹೇಳಿದ್ರೆ ನಾ ತಾಳ್ಮೆ ಕಳ್ಕೊಂಡಾಗ್ಲೆಲ್ಲ ತುಂಬಾ ಜನ ತಲೆಗಳು ಕಳ್ಕೊಂಡಿದ್ದಾರೆ. ಇನ್ ಮುಂದೆ ರೋಣಾಪುರದಲ್ಲಿರೋದು ಸರ್ವೇಕಲ್ಗಳಲ್ಲ, ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು. ಜೈ ಹಿಂದ್, ಜೈ ಕರ್ನಾಟಕ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರವೈ 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 ಅರವೈ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ, ಮುತ್ತೈದರೆಲ್ಲ ಅರಸುವ, ನನ್ನ ತಂಗಿಯ ಮದುವೆ. ಜೋರು ಜೋರು ಜೋರು, ಜೋರು ಜೋರು ಜೋರು, ಬಲೆ ಜೋರು ಜೋರು ಜೋರು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿಣುಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಜೈ ಹಿಂದ್. ಸ್ನೇಹಿತರೆ, ನೀವೆಲ್ಲರೂ ಈಗ ಶಿವರಾಜ್ ಕುಮಾರ್ ದಂಪತಿಯ ಡ್ಯಾನ್ಸ್ ನೋಡೋದಕ್ಕೆ ಇಷ್ಟಪಡ್ತೀರಾ? ಈಗ ನಿಮ್ಗಾಗಿ ಒಂದೆರಡು ಸ್ಟೆಪ್ ಹಾಕ್ತಾರೆ, ನೋಡಿ. ಎಲ್ಲರೂ ಕೂಡ ಡ್ಯಾನ್ಸ್ ಅಲ್ಲಿ ಸೇರ್ಕೋಬಹುದು. ಟಗರು ಟಗರು ಹಾಕ. ಸೊ ಏನ್ರಿಪ್ಪ ಫ್ಯಾಮಿಲಿ ಅಂದರೆ ಈಗ ಜಸ್ಟ್ ನಮ್ದು ಶಿವಣ್ಣಾಗ ಹೋಗಿ ನೋಡ್ಕೊಂಬಂದ್ವಿ ನಾವು. ಭಾಳ ಡೇಂಜರ್, ಎನರ್ಜಿಟಿಕ್ ಅಂದ್ರೆ ಫುಲ್ ಡ್ಯಾನ್ಸ್ ಗಿನ್ಸ ಮಸ್ತ್. ಅವ್ರು ಬಂದ್ಕೂಳೆ ಟಗರು ಸಾಂಗ್ ಹಚ್ಚಿದ್ರೆ ಆ್ಯಂಡ್ ಭಾಳ ಅಂದ್ರೆ ಆಲ್ಮೋಸ್ಟ್ ಇಡೀ ಫುಲ್ ಕಾಲೇಜ ಫುಲ್ ಶೋರ್ ಮಾಡಾಗದ್ ಬಿಟ್ಟೈತೆ ಅವ್ರು ಬಂದ್ಕೂಳೆ. ಆ್ಯಂಡ್ ಖುಷಿ ಅನ್ನಿಸ್ತಾವೆ. ಒಂದೆರಡು ಸಾಂಗ್ಸ್ನೂ ಆಡಿದ್ರೆ. ನಂದೇನು ಸಿನಾಗಿ ಬಿಟ್ಟಿತ್ತಿರಪ್ಪ ಅಂತಂದ್ರೆ ಫೋನಿದ್ದು ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತೆ. ಯಾಕಂದ್ರೆ ನಾನು ಅದು ವುಮೆನ್ ರೈಡಿದು ಒಂದು ವಿಡಿಯೋ ಮಾಡ್ತಿಲ್ಲ, ಮತ್ತು ತಿರುಗೆಲ್ಲ ಫೇಸ್ಬುಕ್ ಎಲ್ಲ ಯೂಟ್ಯೂಬ್ ಅದು ಪಬ್ಜಿ ಎಲ್ಲ ಡಿಲೀಟ್ ಮಾಡಿದೆ. ಮತ್ತೊಪ್ಪಸ್ ವಿಡಿಯೋ ಶೂಟ್ ಮಾಡಿದೆ. ಆ್ಯಂಡ್ ಇನ್ನೊಬ್ಬ ನನ್ನ ಫ್ರೆಂಡ್ ಒಬ್ಬ ಶೂಟ್ ಮಾಡ್ಯಾನ, ಅವ್ನ ಫೋನ್ಯಾಗೂ ಐತಿ. ಆ್ಯಂಡ್ ಅದನ್ನೆಲ್ಲ ಕಳ್ಸ್ಕೊಂಡು ಎಡಿಟ್ ಮಾಡಿದ್ದೆ. ಆ್ಯಕ್ಚುಲಿ ರ್ಯಾಂಡಮ್ ಪ್ಲ್ಯಾನ್ ಆಗಿದೆ, ಆರಾಮಿದ್ದಿದ್ದಿಲ್ಲ ನಂಗೆ, ಬರಾತಿದ್ದಿದ್ದಿಲ್ಲ. ಮತ್ತು ಏನೋ ಒಂದು ಖುಷಿ ಅನ್ನಿಸ್ಪಾ ಭಾಳ ಅಂದ್ರೆ ಭಾಳ ಲಿಟ್ರಲಿ. ಸೊ ಇಷ್ಟ ರೀ ಫ್ಯಾಮಿಲಿ, ಮುಂದೇನಾರು ಇತ್ತಂದ್ರೆ ತೋರಿಸ್ತೇನಂತ. ಸೊ ನೋಡೋಣ, ಯಾರ್ಯಾರಿಗೆ ನೆನಪಿರ್ತೈತಿ ರೀ ಸಣ್ಣವ್ರಿದ್ದಾಗ ನಾವು ಹಿಂಗೆ ನೆಗಡಿ ಗಿಗಡಿ ಆತಂದ್ರೆ ಹಿಂಗೆ ಪಿನ್ ಹಾಕೊಂತಿದ್ವಿ ಇಲ್ಲಿ ಹಂಗೀಗ. ಆ್ಯಂಡ್ ಇವತ್ತು ನಾ ಹಾಕೊಂಡು ಟ್ರೈ ಮಾಡೋದೇನಂತೆ.
ಅಭಿ ಮಜಾ ಆಯಗನ್ನ ಬಿಡು. ಈಗೂ ನಾವು ಸಣ್ಣವರೇ ಏನೋ ಐ ಆಮ್ ಜಸ್ಟ್ 19. ಈಗ ಸ್ವೀಟ್ 19 ಬೈಗನ್. ಜ್ವರ ಬಂದಿತ್ತು. ಫಸ್ಟ್ ಟೈಮ್ ನಾ ಕಾಲೇಜಿಗೆ ಖರ್ಚಿಪ್ ತಂದೇನು ನೋಡ್ರಿ ಗೈಸ್. ನೆಗಟಿವ್ ಅಂತಂದ್ರೆ ಸಣ್ಣ ಹುಡುಗಿರ್ ನೋಡೋಣಂತ ಹೆಂಗ್ ರಿಯಾಕ್ಷನ್ ಇರ್ತೈತೆ ಅಂತ ತೋರಿಸ್ಬೇಕು. ಸೊ ಏನ್ರಿಪ್ಪ ಅಂತಂದ್ರೆ ಇದೊಂದು 5-3 ಬಿಟ್ಟೈತಿ. ಏನಂದ್ರೆ ಬೆಂಚ್ ಕುಂದ್ರಿದೆ, ಅದ್ರ ಸಂಬಂಧ ನಾವೆಲ್ಲ ಫ್ರೆಂಡ್ಸ್ ಸೇರಿ ವೆಲ್ಡಿಂಗ್ ಮಾಡತ್ತೀವಿ. ಅದ್ರ ಸಂಬಂಧ ಎಲ್ಲರೂ ವೆಲ್ಡರ್ಸ್ ಕುಂತಾರೆ. ಅಂಕಲ್ ಭಾಳ ಇಂಟ್ರೆಸ್ಟ್ಲಿ ನೋಡಾತಾರೆ ಅಂಡ್ ಬರೀ ಫ್ಯಾಮಿಲಿ ಎಲ್ಲರೂ ವೆಲ್ಡ್ ಮಾಡೋಣ. ಎಲ್ಲ ವೆಲ್ಡಿಂಗ್ ಮುಗ್ದೈತಿ ಅಂಡ್ ಫುಲ್ ಹಿಂಗೆಲ್ಲ ಮಾಡ್ಯಾರ. ಮೇಸ್ತ್ರಿಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಕ್ಯಾಮ್ರಾ ಮನಿಗೂ. ಈಗ ಜಸ್ಟ್ ಇಲ್ಲೇ ನಾಷ್ಟ ಮಾಡಕ್ಕೆ ಬಂದೇವ್ರಿ. ಟೈಮ್ ಎಷ್ಟಾಗೈತ್ರಿಪ್ಪ ಅಂತಂದ್ರೆ 11:15 ಆಗೈತಿ. ಆ್ಯಂಡ್ ಎವ್ರಿ ಟೈಮ್ ನಾವು ಕ್ಯಾಂಟೀನ್ಯಾಗ ತಿನ್ನೋದೇನಪ್ಪ ಅಂದ್ರೆ ನಮ್ದು ದುಬೈ ಮಸಾಲ ದೋಸೆ. ಏನ್ರಿಪ್ಪ ಅಂದ್ರೆ ಈಗ ಜಸ್ಟ್ ದೋಸೆ ತೊಗೊಂಡೈತಿ. ಆ್ಯಂಡ್ ನಾವು ಇದು ಕ್ಯಾಂಟೀನಾಗ ಏನು ಬೇರೆ ಏನು ಟ್ರೈ ಮಾಡೇನಿಲ್ಲ. ಇಡ್ಲಿ ಮತ್ತು ಬೇರೆ ಬಿಟ್ಟು ಏನೇನಿಲ್ಲ, ಇಡ್ಲಿ ಪೂರಿ ಗಿರಿ ಲಕ್ಕಿ ಏನೇನೈತಿ ನಮ್ಗೆ ಗೊತ್ತಿಲ್ಲ. ಬಟ್ ಬರೀ ನಂದು ಫಸ್ಟ್ ಸೆಮ್ಮಿಂದ ಹಿಡಿದು 3rd ಸೆಮ್ ಟೈಮ್ ತಿನ್ನತ್ತೈತಂದು ಬರೀ ದೋಸೆ. ನಾಷ್ಟಾನಾಗ ದೋಸೆ. ನನ್ನ ಫೋನ್ಯಾಗ ಸ್ಟೋರೇಜ್ ಫುಲ್ ಆಗಿಬಿಟ್ಟೈತಿ. ಅದು ನಿನ್ನೆ ದಿನ ರೈಡರ್ ವಿಡಿಯೋಸ್ನು ಎಡಿಟ್ ಮಾಡ್ಬೇಕು. ಅದನ್ನೆಲ್ಲ ಇನ್ನೂ ಎಡಿಟ್ ಮಾಡೋದು ಭಾಳ ದೊಡ್ಡ ಲಪಡ ಐತ್ರಿ. ಯಾಕಂದ್ರೆ ಗೊಬ್ಬರನಾಗೂ ಸ್ವಲ್ಪ ಕ್ಲಿಪ್ಸ್ ಅದಾವೆ, ಅವ್ನು ತೆಗೆದು ಫೋನ್ಯಾಗ ಹಾಕಿ ಮತ್ತು ಅದನ್ನ ಎಡಿಟ್ ಮಾಡಿ. ಈಗೆಲ್ಲ ಆಲ್ಮೋಸ್ಟ್ ಪಬ್ಜಿ ಯೂಟ್ಯೂಬ್ ಡಿಲೀಟ್ ಮಾಡೇನ. ಹೆಂಗೆ ಎಡಿಟ್ ಮಾಡ್ತಿದ್ದು ಗೊತ್ತಿಲ್ಲ. ಇನ್ನು ಹಳೆ ರೈಡಿಂಗ್ ವಿಡಿಯೋಸ್ ಎಲ್ಲ ಅದಾವೆ. ಅವನೊಂದು ಮೆಮ್ರೀಸ್ ಸಂಬಂಧ ಇಟ್ಕೊಂಡೇನ. ಅದನ್ನ ಲ್ಯಾಪ್ಟಾಪಿಗೆ ಹಾಕಿ ಅದನ್ನ ಡಿಲೀಟ್ ಹೊಡೆದು ಏನಾರು ಮಾಡ್ತೇನಂತ. ಸೊ ನಾಷ್ಟ ಮಾಡೋಣ. ನಾಷ್ಟ ಮಾಡಿ ಸೀದಾ ಕ್ಲಾಸಿಗೆ ಹೋಗೋಣಂತ. ಕ್ಲಾಸ್ ಎಷ್ಟು ಗಂಟೆಗೆ ಐತಂದ್ರೆ 12-12:30 ಐತ್ರಿ. ಸೊ ಹೋಗೋಣಂತ. 6.5 hours later. ಸೊ ಏನ್ರಿಪ್ಪ ಅಂದ್ರೆ ಇಷ್ಟ ಐತೆ. ಕಾಲೇಜ್ ಜಾಸ್ತಿ ಒಳಗಂತೂ ಏನು ತೋರ್ಸಕ್ಕೆ ಬರೋಂಗಿಲ್ಲ. ಲ್ಯಾಬ್ ಅಟೆಂಡ್ ಆಯ್ತು. ಮಾರ್ನಿಂಗ್ ಲ್ಯಾಬ್ ಇತ್ತು. ಆಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಒಂದು 2 ಕ್ಲಾಸ್ ಇತ್ತು. ಕ್ಲಾಸ್ ಮುಗಿಸ್ಕೊಂಡು ಈಗೆಲ್ಲ ಹೊಂಟಿದ್ರಿಪ್ಪ ಅಂದ್ರೆ ಸೀದಾ ಮನೆಗೆ. ಟೈಮ್ ಎಷ್ಟಾಗೈತಿ ಅಂದ್ರೆ 4:15 ಆಗೈತಿ. 5:30 ಮಟ್ಟ ಕ್ಲಾಸ್ ಇತ್ತು. ಒಂದು ಕ್ಲಾಸ್ ಕ್ಯಾನ್ಸಲ್ ಆಗೈತಿ. ಅದ್ರ ಸಂಬಂಧ 4:30 ಹೊಂಟೈತಿ. ಆ್ಯಂಡ್ ಸ್ವಲ್ಪ ಆರಾಮಿದ್ದಿದ್ದಿಲ್ಲ, ಅದ್ರ ಸಂಬಂಧ ನೆಗಡಿ ಬಂದೈತಿ. ಆ್ಯಂಡ್ ನಿಮಗೆ ಇಫ್ ಇನ್ ಕೇಸ್ ಇದೇ ಟೈಪ್ ಏನಾರ ಜಾಸ್ತಿ ಬ್ಲಾಗ್ಸ್ ಬೇಕಪ್ಪ, ಇನ್ಮೇಲೆ ಡೈಲಿ ಕಾಲೇಜ್ ಇದ್ದ ಡೈಲಿ ಬ್ಲಾಗ್ಸ್ ಬೇಕಪ್ಪ ಅಂತಂದ್ರೆ ಕಮೆಂಟ್ನಾಗ ಹೇಳ್ರಿ ಏನನ್ನೋದೆ. ಸೊ ಥ್ಯಾಂಕ್ ಯು ಸೊ ಮಚ್ ಈ ಮಟ್ಟ ನೋಡಿದ್ದಕ್ಕೆ. ಸ್ಟೇ ಚಿತ್ ಬಿ ಗಿಚ್ ಅಂಡ್ ಗೆಟ್ ರಿಚ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.